ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ನಾಗರಾಜ್ ಆರ್ ಅವರಿದ್ದಾರೆ. ಹಿರಿಯ ತಾಂತ್ರಿಕ ಅಧಿಕಾರಿ, ಕೃಷಿ ವಿಜ್ಞಾನ ಕೇಂದ್ರ, ನವಿಲೆ, ಶಿವಮೊಗ್ಗ. ಇವರು ಈಗ ಜೂನ್ 1ರಿಂದ 30ನೇ ತಾರೀಕಿನವರೆಗೆ ಕೃಷಿ ಭೂಮಿ ಉಳಿಸಿ ಅಭಿಯಾನ ಅನ್ನುವಂಥ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಆಯಾ ತಾಲೂಕುಗಳಲ್ಲಿ, ಆಯಾ ಹಳ್ಳಿಗಳಲ್ಲಿ, ಆಯ್ದ ಒಂದು ಹಳ್ಳಿಗಳಲ್ಲಿ ಮತ್ತೆ ಆಯ್ದ ಒಂದು ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದ ಮೂಲಕ, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಒಂದು ಆದೇಶದ ಮೂಲಕ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿಂದ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಡಾಕ್ಟರ್ ಆರ್ ನಾಗರಾಜ್ ಅವರೇ. ನಮಸ್ಕಾರ ಸರ್. ಇವತ್ತು ದೇಶಾದ್ಯಂತ ಜೂನ್ 1ರಿಂದ 30ರವರೆಗೆ ಖೇತ್ ಬಚಾವೋ ಆಂದೋಲನವನ್ನ ಪ್ರಾರಂಭ ಆಗಿದೆ. ಕೃಷಿ ಭೂಮಿಯ ಫಲವತ್ತತೆಯನ್ನು ರಕ್ಷಿಸಿ ಸುಸ್ಥಿರ ಬೇಸಾಯಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ವತಿಯಿಂದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದ ಖೇತ್ ಬಚಾವೋ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ನಾವು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವತಿಯಿಂದನೂ ಕೂಡ ಕೃಷಿ ಇಲಾಖೆ ಜೊತೆಗೂಡಿ ನಾವು ಕೂಡ ಈ ಒಂದು ಜೂನ್ 1ರಿಂದ 30ರವರೆಗೆ ಈ ಖೇತ್ ಬಚಾವೋ ಅಂದ್ರೆ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ. ಆಲ್ರೆಡಿ 1ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ಪ್ರತಿದಿನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಪ್ರತಿದಿನ 2 ಅಥವಾ 3-4 ಹಳ್ಳಿಗಳಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ರೈತರನ್ನ ಸಂಗ್ರಹಣ ಮಾಡಿ ಕೃಷಿ ಇಲಾಖೆ ಜೊತೆಗೆ ಒಟ್ಟುಗೂಡಿ ಈ ಕೃಷಿ ಭೂಮಿ ಉಳಿಸಿ ಅಭಿಯಾನದ ಬಗ್ಗೆ ಅವರಿಗೆ ಸಮಗ್ರ ಮಾಹಿತಿಯನ್ನ ಕೊಡ್ತಾ ಬಂದಿದ್ದೇವೆ. ಇದು 30ನೇ ತಾರೀಕು ನಿರಂತರವಾಗಿ ನಾವು ಪ್ರತಿದಿನ 3-4 ಹಳ್ಳಿಗಳಲ್ಲಿ ಭೇಟಿ ನೀಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಕೃಷಿ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರಸ್ತುತ ದಿನಗಳಲ್ಲಿ ಕೃಷಿ ವಲಯದಲ್ಲಿ ಅತಿಯಾದ ಹಾಗೂ ಅವೈಜ್ಞಾನಿಕ ರಾಸಾಯನಿಕ ಗೊಬ್ಬರಗಳು ಮತ್ತು ತೀವ್ರ ಕೀಟನಾಶಕಗಳ ಬಳಕೆಯಿಂದಾಗಿ ನಾವು ನೋಡ್ತಾ ಇದ್ವಿ ಮಣ್ಣಿನ ಫಲವತ್ತತೆ ದಿನ ದಿನ ಕ್ಷೀಣಿಸ್ತಾ ಇದೆ. ಇದರಿಂದಾಗಿ ಭೂಮಿಯ ಒಟ್ಟಾರೆ ಆರೋಗ್ಯವನ್ನು ಕೂಡ ಹದಗೆಡ್ತಾ ಇದೆ. ಒಟ್ಟು ಇದೇನಾಗ್ತದೆ ಅಂದ್ರೆ ಒಟ್ಟು ಬೆಳೆಗಳ ಒಟ್ಟು ಉತ್ಪಾದನೆ ಮತ್ತು ಗುಣಮಟ್ಟದ ಮೇಲೆ ತುಂಬಾ ಹಾನಿಕಾರಕ ಒಂದು ಪರಿಣಾಮವನ್ನು ಕೂಡ ಉಂಟು ಮಾಡ್ತಿದೆ. ಇಂಥ ಒಂದು ಗಂಭೀರ ಪರಿಸ್ಥಿತಿಯನ್ನ ಮನಗೊಂಡು ಮಣ್ಣಿನ ಆರೋಗ್ಯದ ನೈಜ ಮಹತ್ವ, ವೈಜ್ಞಾನಿಕ ಮಣ್ಣು ಪರೀಕ್ಷೆ ಅನಿವಾರ್ಯತೆ, ಸಮತೋಲಿತ ಪೋಷಕಾಂಶಗಳ ಸಮರ್ಪಕ ನಿರ್ವಹಣೆ, ಸಾವಯವ ಮತ್ತು ನೈಸರ್ಗಿಕ ಗೊಬ್ಬರಗಳ ಬಳಕೆಗಳ ಉತ್ತೇಜನಕ್ಕೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಗ್ರಾಮೀಣ ಭಾಗದ ಪ್ರತಿಯೊಬ್ಬ ರೈತರಿಗೂ ಇದರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಅರಿವು ಮತ್ತು ಪ್ರಾಯೋಗಿಕ ಮಾರ್ಗದರ್ಶನ ಮೂಡಿಸುವ ಸಲುವಾಗಿ ಈ ಅಭಿಯಾನವನ್ನು ಮುಖ್ಯವಾಗಿ ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಈ ಅಭಿಯಾನದಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡೋದೇ ಮೇನ್ ಆಗಿದೆ. ಕೃಷಿ ಭೂಮಿಯನ್ನು ಉಳಿಸುವಂಥದ್ದು. ನಿಮಗೆ ಗೊತ್ತಿರುವ ಹಾಗೆ ಇತ್ತಿನ ರಾಸಾಯನಿಕ ಬಳಕೆಯಿಂದಾಗಿ ಭೂಮಿಯ ತುಂಬಾ ಹದಗೆಡ್ತಾ ಇದೆ. ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಕೃಷಿ ರಂಗದ ಭವಿಷ್ಯವನ್ನು ಭದ್ರಗೊಳಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆ ಆಗಿದೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಮೊದಲನೇದಾಗಿ ನಾವು ಹೇಳೋದಂದ್ರೆ ಎಲ್ಲರೂ ಕೂಡ ರೈತರಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಅನ್ನೋದ್ರ ಬಗ್ಗೆ, ಅದರ ಮಣ್ಣು ಪರೀಕ್ಷೆ ಮಹತ್ವವನ್ನು ಅವರಿಗೆ ಅರಿವು ಮಾಡಿಸ್ಕೊಡ್ತಾ ಇದ್ವಿ. ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು ಅದರ ಆಧಾರದ ಮೇಲೆ ಸಮರ್ಪಕವಾಗಿ ಗೊಬ್ಬರಗಳನ್ನು ಹಾಕುವಂಥ ವಿಧಾನವನ್ನು ನಮ್ಮ ಕೃಷಿ ವಿಜ್ಞಾನದ ವಿಜ್ಞಾನಿಗಳು ನಿರಂತರವಾಗಿ ರೈತರ ತಾಕುಗಳಲ್ಲಿ ಮತ್ತು ರೈತರನ್ನ ಈ ಒಂದು ಅಭಿಯಾನದಲ್ಲಿ ಮುಖ್ಯವಾಗಿ ಅವರಿಗೆ ಹೇಳಿಕೊಡುವಂಥ ಮೊದಲನೇ ಒಂದು ಉದ್ದೇಶ ಆಗಿದೆ. ಅಂತ ಏನಾಗ್ತದೆ ಅಂದರೆ ಈಗ ನಮಗೆ ಮತ್ತೆ ಯಾವ ರೀತಿಯಾಗಿ ಕೃಷಿ ಭೂಮಿಯನ್ನು ಉಳಿಸುವುದು ಇದು ಬಹಳ ಮುಖ್ಯ. ಮಣ್ಣಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಭೂಮಿಯನ್ನು ಯಾವ ರೀತಿ ಫಲವತ್ತತೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಹತ್ವವಾಗಿ ನಾವು ಈ ಒಂದು ಖೇತ್ ಬಚಾವೋ ಅಭಿಯಾನದಲ್ಲಿ ರೈತರಿಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಭೂಮಿಯನ್ನು ಉಳಿಸೋದು ಇವತ್ತು ನಾವೇನು ಮಾಡ್ತೀವಿ ಅಂದರೆ ಇವತ್ತು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯ ಬಗ್ಗೆ ಹೆಚ್ಚಿನ ಒಲವನ್ನ ಕೊಡಿ ಅಂತೇಳಿ ರೈತರಲ್ಲಿ ಕೇಳ್ತಾ ಇದ್ದೇವೆ. ಆದರೂ ಕೂಡ ಇವತ್ತಿನ ಒಂದು ಅಭಿಯಾನದಲ್ಲಿ ಏನಾಗ್ತಾ ಇದೆ ಅಂದರೆ ಮಣ್ಣು ಆಲ್ರೆಡಿ ಮಣ್ಣಿನಲ್ಲಿ ಫಲವತ್ತತೆನೇ ಇಲ್ಲ, ಆ ಒಂದು ಸ್ಥಿತಿಯಲ್ಲಿ ಮಣ್ಣು ಬಂದಿರೋದ್ರಿಂದ ಅಟ್ಲೀಸ್ಟ್ ಒಂದು 25-50% ಆದರೂ ಕೂಡ ರೈತರು ಸಾವಯವ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಅಷ್ಟು ಒಂದು 25%ಇಂದ 30% ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ, ಕಮ್ಮಿ ಬೆಳೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ರೈತರಲ್ಲಿ ತುಂಬ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಈ ಅಭಿಯಾನದಲ್ಲಿ ಯಥೇಚ್ಛವಾಗಿ ಜೈವಿಕ ಗೊಬ್ಬರಗಳ ಬಳಕೆಯ ಮಹತ್ವದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ನಾವೆಲ್ಲರೂ ಕೂಡ, ಎಲ್ಲ ವಿಜ್ಞಾನಿಗಳು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ಜೈವಿಕ ಗೊಬ್ಬರಗಳಂದ್ರೆ ಇದು ಕೃಷಿ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗ ಮಾಡಿಕೊಂಡು ಮಾಡಿರುವಂಥ ಗೊಬ್ಬರಗಳೇನು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ.
ಈ ಜೈವಿಕ ಗೊಬ್ಬರಗಳ ಉಪಯೋಗದಿಂದ ಬಿತ್ತನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮಗೆ ಜೈವಿಕ ಗೊಬ್ಬರಗಳಲ್ಲಿ 3 ವಿಧಾನಗಳಿದಾವೆ. ಅಂದ್ರೆ ಮುಖ್ಯವಾಗಿ ಒಂದು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಹಾಗೂ ಪೊಟಾಷ್ ಕರಗಿಸುವ ಜೈವಿಕ ಗೊಬ್ಬರಗಳು ಅಂತೇಳಿ 3 ನಮೂನೆ ಜೈವಿಕ ಗೊಬ್ಬರಗಳು ನಿಮಗೆ ಸಿಗ್ತದೆ. ಈ ಗೊಬ್ಬರಗಳನ್ನ ನೀವು ಬೀಜಗಳಿಗೆ ಲೇಪನ ಮಾಡುವ ಮುಖಾಂತರ ಉಪಯೋಗ ಮಾಡಬಹುದು. ಇದ್ರ ಉಪಯೋಗ ಏನಂದ್ರೆ ಈ 3 ಉಪಯೋಗ ಮಾಡೋದ್ರಿಂದ ನೀವು ಸುಮಾರು ಒಂದು 25-30% ಅಷ್ಟು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ಏನು ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳು ನಿಮಗೆ ಒಂದು ರೈಜೋಬಿಯಂ ಬರ್ತದೆ. ಯಾರು ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ದೀರಾ ಅವರು ಈ ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಬೀಜಗಳಿಗೆ ಲೇಪನವನ್ನು ಮಾಡಬಹುದು. ಅದೇ ರೀತಿ ನೀವು ಬೇರೆ ಬೆಳೆ ಮೆಕ್ಕೆಜೋಳ ಇರುವುದು ಬೇರೆ ರೈಜೋಬಿಯ ದ್ವಿದಳ ಬಿಟ್ಟು ಬೇರೆ ಯಾವುದೇ ಬೆಳೆ ಬೆಳೆದ್ರು ಕೂಡ ನೀವು ಅಜಿಟೋಬ್ಯಾಕ್ಟರ್ ಮತ್ತೆ ಅಜೋಸ್ಪೈರಿಲಮ್ ಅಂತೇಳಿ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳ ಜೈವಿಕ ಗೊಬ್ಬರ ಸಿಗ್ತದೆ. ಮತ್ತೆ ಇನ್ನೊಂದು ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಮತ್ತು ಪೊಟಾಸ್ ಕರಗಿಸುವ ಸೂಕ್ಷ್ಮಾಣುಜೀವಿಗಳ ಇವೆರಡು ಗೊಬ್ಬರಗಳು ನಾವು ಹೇಳ್ತೀವಿ PSB ಅಂತ ಹೇಳ್ತೀವಿ, ಮತ್ತೆ KSB ಅಂತ ಹೇಳ್ತೀವಿ. ರಂಜಕ ಕರಗಿಸುವ ಮತ್ತು ಪೊಟಾಸ್ ಕರಗಿಸುವ ಸೂಕ್ಷ್ಮಾಣುಜೀವಿಗಳ ಜೈವಿಕ ಗೊಬ್ಬರಗಳನ್ನು ಎಲ್ಲಾ ಬೆಳೆಗಳಿಗೂ ಯೂಸ್ ಮಾಡಬಹುದು. ಬರೀ ದ್ವಿದಳ ಧಾನ್ಯ ಏಕದಳ ಧಾನ್ಯ ಅಂತಾನಿಲ್ಲ, ಎಲ್ಲ ಬೆಳೆಗಳಿಗೂ ಏಕದಳ ಧಾನ್ಯ ದ್ವಿದಳ ಧಾನ್ಯ ತರಕಾರಿ ಬೆಳೆಗಳು ತೋಟಗಾರಿಕಾ ಬೆಳೆಗಳು ಎಲ್ಲ ಬೆಳೆಗಳಿಗೂ ಕೂಡ ಈ 2 ಜೈವಿಕ ಗೊಬ್ಬರಗಳು ಯೂಸ್ ಮಾಡಬಹುದು. ರೈಜೋಬಿಯಂ ಮಾತ್ರ ದ್ವಿದಳ ಧಾನ್ಯಗಳಿಗೆ ಮಾತ್ರ ಉಪಯೋಗ ಮಾಡಬೇಕು. ಈಗ ಆಲ್ರೆಡಿ ಈಗ ನಾಟಿ ಮಾಡೋ ಸಮಯಗಳಿದೆ, ಈಗ ಬಿತ್ತನೆ ಮಾಡೋ ಸಮಯ ಇದೆ. ಇವುಗಳನ್ನು ಬೀಜಗಳಿಗೆ ಲೇಪನ ಮಾಡುವ ಮೂಲಕ ಇವುಗಳನ್ನು ಉಪಯೋಗ ಮಾಡಬಹುದು. ಇದೆಲ್ಲ ನಿಮಗೆ ಇವತ್ತು ಹೆಚ್ಚಾಗಿ ಇದು ನಿಮಗೆ ಲಿಗ್ನೈಟ್ ಪೌಡರ್ ರೂಪದಲ್ಲಿ ಸಿಗ್ತದೆ, ಕರಿ ಪೌಡರ್ ರೂಪದಲ್ಲಿ ಸಿಗ್ತದೆ, ಅಥವಾ ಈಗ ನಿಮಗೆ ಲಿಕ್ವಿಡ್ ದ್ರವ ರೂಪದಲ್ಲೂ ಕೂಡ ಸಿಗ್ತಾ ಇದೆ. ಸಿಕ್ಕಾಗ ಇದೇನು ಮಾಡಬೇಕಂದ್ರೆ ಈ ಒಂದು ಕಪ್ಪು ಪುಡಿ ರೂಪದಲ್ಲಿ ಸಿಕ್ಕಿದೆ ಆದ್ರೆ ಅದನ್ನೊಂದು 10% ಒಂದು ಸಕ್ಕರೆ ದ್ರಾವಣ ಮಾಡ್ಕೊಂಡ್ಬಿಟ್ಟು ಈಗ ಸುಮಾರು ಪ್ರೈವೇಟ್ ಕಂಪನಿಗಳಲ್ಲಾದ್ರೆ ಅದು ಅಡೆಸಿವ್ ಅಂತಾನೆ ಕೊಡ್ತಾರೆ, ಅದನ್ನ ಯೂಸ್ ಮಾಡಬಹುದು. ಅದಿಲ್ಲ ಅಂದ್ರೆ ಒಂದು 10% ಸಕ್ಕರೆ ದ್ರಾವಣ ಮಾಡಿಬಿಟ್ಟು ಅದರಲ್ಲಿ 1 ಲೀಟರ್ ಮಾಡಿಬಿಟ್ಟು ಇದರಲ್ಲಿ 1 kg ಜೈವಿಕ ಗೊಬ್ಬರವನ್ನ 3 ಮಿಕ್ಸ್ ಮಾಡಿ ಒಂದು ಸ್ಲರಿ ಮಾಡಿಬಿಡೋದು. ಸ್ಲರಿ ಮಾಡಿ ಪೇಸ್ಟ್ ತರ ಮಾಡಿಬಿಟ್ಟು ನೀವೇನು ಬಿತ್ತನೆ ಮಾಡಬೇಕಲ್ಲ ಬೀಜಗಳನ್ನ, ಆ ಬೀಜಗಳನ್ನ ಅರ್ಧ ಗಂಟೆ ಮುಂಚೆ ಈ ಒಂದು ಸ್ಲರಿಯಲ್ಲಿ ಆ ಬೀಜಗಳನ್ನ ಅದ್ಬಿಟ್ಟು ಆಮೇಲೆ ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಬೀಜದ ಸುತ್ತಲೂ ಕೂಡ ಈ ಜೈವಿಕ ಗೊಬ್ಬರ ಲೇಪನ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಆ ಜೀವಿಗಳು ಬೀಜದಲ್ಲಿ ಸುತ್ತಲೂ ಭೂಮಿಯಲ್ಲಿ ಬೆಳ್ಕೊಂಡು ಆಮೇಲೆ ಗಿಡಗಳಿಗೆ ಪೋಷಕಾಂಶಗಳನ್ನ ಒದಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಇದು ಸಾಧ್ಯವಾಗದೇ ಇದ್ರೆ ಎಲ್ಲೆಲ್ಲಿ ನಾಟಿ ಮಾಡ್ಲಿಕ್ಕೆ ಅವಕಾಶ ಇದೆ, ಈಗ ಭತ್ತದ ನಾಟಿ ಇರ್ಬೋದು, ತರಕಾರಿ ಬೆಳೆಗಳ ನಾಟಿ ಮಾಡೋದು, ಅಲ್ಲೇನ್ ಮಾಡ್ಬೇಕಂದ್ರೆ ಒಂದು 10 ಲೀಟರ್ ನೀರು ಒಂದು ಡ್ರಮ್ ಅಲ್ಲಿ ನೀರು ತಗೊಂಡ್ಬಿಟ್ಟು ಒಂದು ಬೇಸಿನಲ್ಲಿ ನೀರು ತಗೊಂಡ್ಬಿಟ್ಟು 10 ಲೀಟರ್ ನೀರಿಗೆ ಎಲ್ಲ 1 kg ಈ ಸಾರಜನಕ ಅಜಿಟೋಬ್ಯಾಕ್ಟರ್ 1 kg, PSB 1 kg, KSB 1 kg ಈ 3 1 kg ಮಾಡಿ ಸ್ಲರಿ ಮಾಡಿಬಿಟ್ಟು ನೀವು ನಾಟಿ ಮಾಡಬೇಕಾದ್ರೆ ಆ ಬೇರುಗಳನ್ನ ಸುಮಾರು 10-15 ನಿಮಿಷ ಈ ಒಂದು ದ್ರಾವಣದಲ್ಲಿ ಅದ್ಬಿಟ್ಟು ಆಮೇಲೆ ನಾಟಿ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಆ ಸೂಕ್ಷ್ಮಾಣುಜೀವಿಗಳ ಏನು ಸ್ಲರಿ ಇದೆ ಅದು ಬೇರುಗಳಿಗೆಲ್ಲ ಸೇರ್ಕೊಳ್ಳುತ್ತೆ. ಆಮೇಲೆ ಬೇರುಗಳು ಸೇರ್ಕೊಂಡಾಗ ಅದು ಭೂಮಿಯಲ್ಲಿ ಹೋದಾಗ ಭೂಮಿಯಲ್ಲಿ ಬೆಳ್ಕೊಂಡ್ಬಿಟ್ಟು ಈ 3 ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತದೆ. ಇದು ಎರಡೂ ಸಾಧ್ಯವಾದ ಪಕ್ಷದಲ್ಲಿ ನೀವು ಹೆಂಗೂ ಈಗ ಕೊಟ್ಟಿಗೆ ಗೊಬ್ಬರಗಳನ್ನು ಹೊಡಿತಾ ಇದ್ದೀರಾ ಹೊಲಗಳಿಗೆ, ಗೊಬ್ಬರವನ್ನು ಹೊಡೆಯೋ ಸಮಯದಲ್ಲಿ ನೀವೇನು ಒಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಹೊಡಿತೀರ ಅಂತ ಇಟ್ಕೊಳ್ಳಿ. ಒಂದು ಟ್ರ್ಯಾಕ್ಟರ್ ಲೋಡಿಗೆ 2 kg ಅಜಿಟೋಬ್ಯಾಕ್ಟರು, 2 kg ಅಜೋಸ್ಪೈರಿಲಮ್ಮು, 2 kg ಪೊಟಾಷ್ ಸಾಲ್ಯುಬಲೈಸರು, ಇನ್ನೊಂದು 2 kg ಫಾಸ್ಫರಸ್ ರಂಜಕ ಕರಗಿಸು, ಈ ಎಲ್ಲ ಎಷ್ಟು ವಿಧಗಳ ಜೈವಿಕ ಎಲ್ಲ ವಿಧಗಳ ಜೈವಿಕಗಳನ್ನ 2 kg ಒಂದು ಟ್ರ್ಯಾಕ್ಟರ್ ಲೋಡ್ ಮಣ್ಣಲ್ಲಿ ಗೊಬ್ಬರದಲ್ಲಿ ಬೆರೆಸ್ಬಿಟ್ಟು ಆಮೇಲೆ ಅದನ್ನ ಹೊಲಗಳಿಗೆ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಅದರ ವಂಶಾಭಿವೃದ್ಧಿ ತುಂಬಾ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲೂ ಕೂಡ ನೀವು ಜೈವಿಕ ಗೊಬ್ಬರ ಈ 3 ರೀತಿಯಲ್ಲಿ ಜೈವಿಕ ಗೊಬ್ಬರವನ್ನು ಉಪಯೋಗ ಮಾಡಬೇಕಾಗ್ತದೆ. ಒಂದು ಬೀಜ ಲೇಪನ ಮಾಡುವ ಮೂಲಕ, ಒಂದು ನಾಟಿ ಮಾಡುವಗಳಲ್ಲಿ ನಾಟಿಯನ್ನು ಅದ್ದಿಬಿಟ್ಟು ಮಾಡುವಂಥದ್ದು, ಮತ್ತೆ ಈ ಎರಡೂ ಸಾಧ್ಯವಾಗದಲ್ಲಿ ಭೂಮಿಗೆ ಸೇರುವಂಥದ್ದು. ಎಲ್ಲಿ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಹೊಡಿತೀವಿ ಆ ಟೈಮಲ್ಲಿ ಸೇರಿಸ್ಬಿಟ್ಟು ಹಾಕಿದ್ರೆ ತುಂಬಾ ಮಹತ್ವ ಬರ್ತದೆ. ಇನ್ನು ಹೇಳಿದಂಗೆ ಇದು ಸಾರಜನಕ ನಿಮಗೆ ಸಾವಯವ ಸಾರಜನಕ, ಸಾವಯವ ರಂಜಕ, ಸಾವಯವ ಪೊಟ್ಯಾಷಿಯನ್ನ ಭೂಮಿಗೆ ಸೇರಿಸೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆ ತುಂಬಾ ಜಾಸ್ತಿ ಆಗ್ತದೆ. ಮತ್ತೆ ಈಗ ಜೈವಿಕ ಗೊಬ್ಬರಗಳು ಎಲ್ಲ ಕಡೆ ಸಿಗ್ತಾ ಇದೆ ನಿಮಗೆ. ಈಗಂತೂ ಈ ಪರಿಸ್ಥಿತಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಸಿಗ್ತಾ ಇದೆ, ಖಾಸಗಿ ಅಂಗಡಿಗಳಲ್ಲಿ ಕೂಡ ಸಿಗ್ತಾ ಇದೆ. ಅಲ್ಲೂ ಸಿಗ್ತಾ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಕಾಲೇಜ್ ಆವರಣದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಅಂತ ಇದೆ, ಅದು ನಮ್ಮ ಮೇನ್ ರೋಡ್ ಅಲ್ಲಿ ಸಹ್ಯಾದ್ರಿ ಮಾರಾಟ ಮಳಿಗೆ ಅಂತಿದೆ. ಅಲ್ಲೂ ಕೂಡ ನಿಮಗೆ ಈ ಎಲ್ಲಾ ರೀತಿಯ ಜೈವಿಕ ಗೊಬ್ಬರಗಳು ಸಿಗ್ತವೆ. ಅದಲ್ಲದೆ ನಿಮಗೆ ಟ್ರೈಕೋಡರ್ಮ ಸಿಗ್ತದೆ, ಸುಡಮಾನ ಸಿಗ್ತದೆ, ಮೈಕೋರಿಜಾ ಸಿಗ್ತದೆ. ಇವೆಲ್ಲವನ್ನೂ ಕೂಡ ನೀವು ಖರೀದಿ ಮಾಡಿ ನಿಮ್ಮ ಬೆಳೆಗಳಿಗೆ ಈ ಒಂದು ನಾಟಿ ಮಾಡೋಕ್ಕಿಂತ ಈ ಬಿತ್ತನೆ ಮತ್ತು ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿಯಲ್ಲಿ ಸೇರಿಸಿದ್ರೆ ನಿಮಗೆ 25-30% ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಉಪಯೋಗಕಾರಿ ಆಗ್ತದೆ. ಹಾಗಾಗಿ ಎಲ್ಲ ರೈತರು ಕೂಡ ಈ ಒಂದು ಜೈವಿಕ ಗೊಬ್ಬರ ಸದುಪಯೋಗ ಮಾಡಿಕೊಂಡು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮಗೆ ಏನಂತ ಆ ಜೈವಿಕ ಗೊಬ್ಬರಗಳಲ್ಲಿ 3-4 ನಮೂನೆ. ಒಂದು ರಾಸಾಯನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಿದೆ, ನಂತರ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳಿದಾವೆ, ನಂತರ ಪೊಟಾಸ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳಿದಾವೆ, ಆಮೇಲೆ ಕಾಂಪೋಸ್ಟ್ ಅನ್ನ ಮಾಡಲಿಕ್ಕೆ ಉಪಯೋಗ ಅಂತ ಜೀವಾಣುಗಳಿದಾವೆ, ಆಮೇಲೆ ಜೈವಿಕ ನಾಶಕಗಳು, ಜೈವಿಕ ಶಿಲೀಂಧ್ರ ನಾಶಕಗಳು ಕೂಡ ಇವೆಲ್ಲವೂ ಸೇರಿ ಒಟ್ಟು ಜೈವಿಕ ಶಿಲೀಂಧ್ರ ನಾಶಕ ಇರಬಹುದು. ಜೈವಿಕ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ನಾವು ಭೂಮಿಯ ಫಲವತ್ತತೆಯನ್ನು ತುಂಬಾ ಜಾಸ್ತಿ ಮಾಡಬಹುದು. ಮತ್ತೆ ಈ ರಾಸಾಯನಿಕ ಗೊಬ್ಬರ ಬಳಕೆಯನ್ನ ಸುಮಾರು
25-30% ಆದ್ರೂ ಕೂಡ ನಾವು ಕಮ್ಮಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಜೈವಿಕ ಗೊಬ್ಬರಗಳಲ್ಲಿ ನಾವು ನೋಡಿದಾಗ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ರೈಸೋಬಿಯಂ ಅಂತ ಬರ್ತದೆ. ರೈಸೋಬಿಯಂ ಇರ್ಬೋದು, ಅಜಿಟೋಬ್ಯಾಕ್ಟರ್ ಇರ್ಬೋದು, ಅಜೋಸ್ಪೈರಿಲಮ್ ಇರ್ಬೋದು, ಅಥವಾ ಬ್ಲೂಗ್ಲಿನ್ ಆಲ್ಗಾ ಇರ್ಬೋದು, ನಾಷ್ಟ, ಇವೆಲ್ಲ ಕೂಡ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು. ಇದೇನು ಮಾಡ್ತವೆ ಅಂದ್ರೆ ನಾವು ಇದನ್ನು ಉಪಯೋಗ ಮಾಡೋದ್ರಿಂದ ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪೈರಿಲಮ್ ಅಥವಾ ರೈಸೋಬಿಯಂ ಇವನ್ನ ಉಪಯೋಗ ಮಾಡೋದ್ರಿಂದ ಇವೇನ್ ಮಾಡ್ತಾರೆ, ವಾತಾವರಣದಲ್ಲಿರುವ ಸಾರಜನಕವನ್ನ ಭೂಮಿ ಒಳಗೆ ಹಿಡಿದಿಟ್ಬಿಟ್ಟು ಅದನ್ನ ಗಿಡಗಳಿಗೆ ಕೊಡ್ಲಿಕ್ಕೆ ಉಪಯೋಗ ಮಾಡ್ತವೆ. ಅವಾಗ ಏನಾಗ್ತದೆ ಅಂದ್ರೆ ನಮಗೆ ಸುಮಾರು 25% ನಾವು ಈಗ 100 kg ಯೂರಿಯಾ ಕೊಡಬೇಕಾದ್ರೆ ಬರೀ 70 kg ಕೊಟ್ಟರೆ ಸಾಕಾಗುತ್ತೆ. ಹಾಗೆ 30 kg ಅಷ್ಟು ಸಾರಜನಕವನ್ನು ನಾವು ಈ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ಬಳಕೆ ಮಾಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಒಬ್ರು ಮಾಡಿದ್ರೆ 1 ಎಕರೆಯಲ್ಲಿ ನಾವು 30 kg ಉಳಿಸೋದಾದ್ರೆ ಎಷ್ಟು ಅಗಾಧವಾದ ಪ್ರಮಾಣದಲ್ಲಿ ನಾವು ರಾಸಾಯನಿಕಗಳನ್ನ ಕಡಿಮೆ ಮಾಡಬಹುದು. ಮತ್ತೆ ಇದರಿಂದ ಏನಾಗ್ತದೆ ಅಂದ್ರೆ ಸಾವಯವ ಸಾರಜನಕ ನಮ್ಮ ಭೂಮಿಗೆ ಸೇರೋದ್ರಿಂದ ಭೂಮಿಯ ಫಲವತ್ತತೆ ತುಂಬ ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಈ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಅದೇ ರೀತಿ ನಾವು ಇನ್ನೊಂದು ಜೈವಿಕ ಗೊಬ್ಬರ ನೋಡಿದಾಗ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು. ನಾವು ನೋಡಿದಾಗ ನಾವು ಸುಮಾರಷ್ಟು ಸಾಯಿಲ್ ರಿಪೋರ್ಟಲ್ಲಿ ನೋಡ್ತಾ ಇರ್ತೀವಿ, ರಂಜಕದ ಅಂಶ ಜಾಸ್ತಿ ತೋರಿಸ್ತಾ ಇದೆ. ಏನಾಗ್ತದೆ, ನೀವು ರಂಜಕವನ್ನು ಭೂಮಿಗೆ ಹಾಕಿದಾಗ ನಮ್ಮ ಭೂಮಿಯಲ್ಲಿ ಅದಲ್ಲದೆ ನಮ್ಮಲ್ಲಿ ಕಬ್ಬಿಣದ ಅಂಶ ಇರ್ತದೆ, ಅಲ್ಯೂಮಿನಿಯಂ ಅಂಶ ಇರ್ತದೆ, ಮ್ಯಾಂಗನೀಸ್ ಅಂಶ ಇರ್ತದೆ, ಮೆಗ್ನೀಷಿಯಂ ಅಂಶ ಇರ್ತದೆ. ನೀವೇನು ರಂಜಕವನ್ನು ಹಾಕ್ತೀರಾ ಸ್ವಲ್ಪ 30% ರಂಜಕ ಗಿಡಗಳು ತಗೊಳ್ತವೆ, ಇನ್ನು ಸ್ವಲ್ಪ ಆವಿಯಾಗಿ ಹೋಗ್ತದೆ, ಇನ್ನೊಂದು ಸ್ವಲ್ಪ ನೀರಿನಲ್ಲಿ ಕರಗಿ ಹೋಗ್ತದೆ, ಇನ್ನು ಸ್ವಲ್ಪ ಏನಾಗ್ತದೆ ಅಂದ್ರೆ ಈ ಒಂದು ಕಬ್ಬಿಣದ ಜೊತೆ ಅಥವಾ ಐರನ್ ಜೊತೆ ಸೇರಿಕೊಂಡು ಕಬ್ಬಿಣದ ಫಾಸ್ಫೇಟ್ ಆಗ್ತದೆ, ಅಲ್ಯೂಮಿನಿಯಂ ಫಾಸ್ಫೇಟ್. ಈ ರೀತಿ ಕಾಂಪ್ಲೆಕ್ಸ್ ಆಯ್ತು ಅಂದ್ರೆ ರಂಜಕ ಯಾವುದೇ ಕಾರಣಕ್ಕೂ ಅದು ಗಿಡಗಳಿಗೆ ಸಿಗೋದಿಲ್ಲ. ಅಂತ ಸಮಯದಲ್ಲಿ ನಾವು ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗ ಮಾಡಿದ್ದೆ ಆದ್ರೆ ಈ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತವೆ ಅಂದ್ರೆ ಈ ಕಾಂಪ್ಲೆಕ್ಸ್ ಆಗಿರೋ ಫಾಸ್ಫೇಟ್ ಅನ್ನ ನೀರಿನಲ್ಲಿ ಕರಗುವ ರೀತಿಯಲ್ಲಿ ಕನ್ವರ್ಟ್ ಮಾಡ್ತವೆ. ಅವಾಗ ಏನಾಗ್ತದೆ ಅಂದ್ರೆ ಗಿಡಗಳಿಗೆ ಸಿಗ್ತದೆ. ಹಾಗಾಗಿ ಈ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತ PSB ಅಂತೇಳಿ, PSM ಅಂತ ಹೇಳ್ತೀವಿ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ. ಈ ರೀತಿಯ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ. ಮತ್ತೆ ರಂಜಕಲ್ಲೂ ಕೂಡ ನೀವು ಒಂದು 25-30% ರಂಜಕ ರಾಸಾಯನಿಕ ಗೊಬ್ಬರ ಕೊಡುವುದನ್ನು ಕೂಡ ನೀವು ಕಡಿಮೆ ಮಾಡಬಹುದು. ಈ ನಿಟ್ಟಿನಲ್ಲಿ ನಾವು ರಾಸಾಯನಿಕಗಳನ್ನು ಅದೇ ರೀತಿ ನಮಗೆ ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳಂತಿದೆ, ಪ್ರೊಟ್ಯೂರಿಯಾ ಅಂತ ಹೇಳ್ತೀವಿ. ಅದು ಕೂಡ ಅಷ್ಟೇ, ಪೊಟಾಶ್ ಕೂಡ ಅಷ್ಟೇ ನಮಗೆ ಅಗತ್ಯವಾಗಿ ಬೆಳೆಗಳಿಗೆ ಬೇಕಾಗಿರುವಂತ ಪೋಷಕಾಂಶ. ಈ ಪೋಷಕಾಂಶ ಜಾಸ್ತಿ ರೈತರು ಕೊಡೋದಿಲ್ಲ. ಹಾಗಾಗ್ಬಿಟ್ಟು ಈ ರಂಜಕ ಇದು ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳ ಪ್ರೊಟೋರಿಯಾ ಅಂತ ಹೇಳಿ ಸಿಗ್ತದೆ. ಇದನ್ನು ನೀವು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಭೂಮಿಯಲ್ಲಿರುವ ಪೊಟಾಶ್ ಅನ್ನ ಕರಗಿಸ್ಬಿಟ್ಟು ಗಿಡಗಳಿಗೆ ಕೊಡುವಂತ ರೂಪದಲ್ಲಿ ಇದು ಕನ್ವರ್ಟ್ ಮಾಡ್ತದೆ. ಆ ರೀತಿಯಾಗಿ ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಈ ಮೂರು, ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರ, ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳ ಜೈವಿಕ ಗೊಬ್ಬರ, ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೈವಿಕ ಗೊಬ್ಬರ, ಈ ಮೂರು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ನೀವು ಒಟ್ಟಾರೆಯಾಗಿ ನೀವೇನು ಯೂರಿಯಾ ಇರ್ಬೋದು, DAP ಇರ್ಬೋದು, ಪೊಟಾಶ್ ಇರ್ಬೋದು, ಈ ಮೂರು ರಾಸಾಯನಿಕ ಗೊಬ್ಬರಗಳಲ್ಲಿ ಸುಮಾರು 20-30% ಕಡಿಮೆ ಭೂಮಿಗೆ ನಾವು ಅಪ್ಲೈ ಮಾಡಬಹುದು. ಮತ್ತೆ ಇನ್ನೊಂದು ಇದಕ್ಕಿಂತ ಜಾಸ್ತಿ ನಮಗೆ 30% ರಾಸಾಯನಿಕ ಗೊಬ್ಬರ ಸೇವ್ ಆಗೋದಲ್ಲದೆ ನಿಮ್ಮ ಭೂಮಿಯ ಫಲವತ್ತತೆ ತುಂಬಾ ಹೆಚ್ಚೆತ್ತುವಾಗಿ ಇಂಪ್ರೂವ್ ಆಗ್ತದೆ. ನಿಮಗೆ ಆರ್ಗ್ಯಾನಿಕ್ ಅಂಶ ತುಂಬಾ ಜಾಸ್ತಿ ಆಗ್ತದೆ. ಅದು ನಮಗೆ ಇಂಪಾರ್ಟೆಂಟ್. ಭೂಮಿಯನ್ನು ಉಳಿಸಬೇಕಂದ್ರೆ ನಾವು ರಾಸಾಯನಿಕ ಅಂಶ ಅಥವಾ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲದ ಅಂಶವನ್ನು ಭೂಮಿಯಲ್ಲಿ ಜಾಸ್ತಿ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಈ ಜೈವಿಕ ಗೊಬ್ಬರಗಳು ತುಂಬಾ ಮಹತ್ವನ ಪಡೆದುಕೊಂಡಿವೆ. ಹೀಗಾಗಿ ನಾವು ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಅಟ್ಲೀಸ್ಟ್ ಈ ಒಂದು ಜೈವಿಕ ಗೊಬ್ಬರಗಳು ಎಲ್ಲ ಕಡೆ ಸಿಗ್ತದೆ ಸರ್. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತದೆ, ನಮ್ಮ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಕೃಷಿ ಕಾಲೇಜ್ ಕ್ಯಾಂಪಸ್ ಕೂಡ ಸಿಗ್ತದೆ, ನಮ್ಮ ಸಹ್ಯಾದ್ರಿ ಮಾರಾಟ ಮಳಿಗೆಯಲ್ಲಿ ಸಿಗ್ತದೆ, ಈಗ ಪ್ರೈವೇಟ್ಗಳಲ್ಲಿ ಎಲ್ಲ ಕಡೆ ಸಿಗ್ತದೆ. ಬಟ್ ಜಾಸ್ತಿ ಕಾಸ್ಟ್ ಏನಿರಲಿಲ್ಲ. 1 kg ನಿಮಗೆ ಸುಮಾರು 100-110 ರೂಪಾಯಿ ಅಷ್ಟೇ ಇರ್ತದೆ. ನಿಮಗೆ 1 ಎಕರೆ ಜಮೀನಿತ್ತು ಅಂದರೆ ನಿಮಗೆ ಎಲ್ಲದು 2-2 kg ಇದ್ರೆ ಸಾಕಾಗ್ತದೆ. 2-3 kg ಅಷ್ಟು ಈ ಜೈವಿಕ ಗೊಬ್ಬರವನ್ನು ಉಪಯೋಗ ಮಾಡಿದರೆ ಸಾಕಾಗ್ತದೆ. ನೀವು ಯಾವಾಗ ಕೊಟ್ಟಿಗೆ ಗೊಬ್ಬರ ಹೊಡಿತೀರಾ ಆವಾಗ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ. ಇಲ್ಲ ನೀವು ಬೀಜಗಳಿಗೆ ಲೇಪನ ಮಾಡೋ ಮುಖಾಂತರನೂ ಕೂಡ ಈ ಒಂದು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ಬೋದು. ಅಥವಾ ನೀವು ಏನು ಟ್ರಾನ್ಸ್ಪ್ಲಾಂಟ್ ಸೀಡ್ಲಿಂಗ್ ಎಲ್ಲಿ ನಾವು ಇಲ್ಲಿ ನಾಟಿ ಮಾಡೋ ವ್ಯವಸ್ಥೆ ಇದೆ, ಅಲ್ಲಿ ಕೂಡ ಗಿಡಗಳನ್ನು ನಾಟಿ ಮಾಡೋ ಟೈಮಲ್ಲಿ ಆ ಗಿಡಗಳ ಬೇರುಗಳನ್ನು ಈ ಜೈವಿಕ ಗೊಬ್ಬರ ಅದ್ಬಿಟ್ಟು ಆಮೇಲೆ ನಾಟಿ ಮಾಡುವಂಥದ್ದು. ಅದು ಎರಡೂ ಸಾಧ್ಯವಾದರೆ ಭೂಮಿಗೆ ಸೇರುವಂಥದ್ದು. ಈ 3 ವಿಧಾನದಲ್ಲಿ ನೀವು ಈ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬಹುದಾಗಿದೆ. ಈ ರೀತಿ ಜೈವಿಕ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ಸುಮಾರು ಹೇಳಿದ ನಿಮಗೆ 25-30% ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಸಹಾಯವಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಎಲ್ಲ ವಿಜ್ಞಾನಿಗಳು ಪ್ರತಿದಿನ 3-4 ಹಳ್ಳಿಗೆ ಭೇಟಿ ಕೊಟ್ಟುಬಿಟ್ಟು ಈ ಒಂದು ಜೈವಿಕ ಗೊಬ್ಬರಗಳ ಮಹತ್ವ ಮತ್ತೆ ಮಣ್ಣು ಪರೀಕ್ಷೆಯ ಮಹತ್ವ ಮತ್ತೆ ಯಾವುದೇ ಕೃಷಿಯಲ್ಲಿ ಯಾವುದೇ ತೊಂದರೆ ಇದ್ರೂ ಕೂಡ ಅದ್ರ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸ್ಬಿಟ್ಟು ಈ ಒಂದು ಅರಿವು ಮೂಡಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸದಾ ಬದ್ಧವಾಗಿರುತ್ತದೆ. ತುಂಬ ಧನ್ಯವಾದಗಳು. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಡಾಕ್ಟರ್ ನಾಗರಾಜ್ ಅವರೇ ತಮ್ಮ ದೂರವಾಣಿ ಸಂಖ್ಯೆ ಕೊಡಬಹುದಾ? ನಮ್ಮ ದೂರವಾಣಿ ಸಂಖ್ಯೆ 9353493824. ಧನ್ಯವಾದ ಸರ್. ಇದುವರೆಗೆ ತಾವು ಕೃಷಿ ಭೂಮಿ ಉಳಿಸಿ ಖೇತ್ ಬಚಾವೋ ಅಭಿಯಾನ 2026 ಕುರಿತು ಮತ್ತು
ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವೆಲ್ಲ ಒಂದು ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ತಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ವಿಷಯವಾರು ಅನ್ನೋದನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್.